ಇಲ್ಲಿ ಇನ್ನೂ ಆಗಲ್ಲ, ಬಟ್ ಏನಾದರೂ ಆದರೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋದ್ ಕೂಡ ತುಂಬ ಕಷ್ಟ ಇಲ್ಲಿ. ಈಗ ಅದನ್ನ ತಗೊಬಂದು ಅಲ್ಲಿಡ್ತಾರೆ. ಈ ಮಣ್ಣೆಲ್ಲ ಹೀಟಾಗಿರುತ್ತೆ, ಹಾಕಿದ್ರು ನೋಡಿ. ಈಗ ಎಲ್ಲಿ ಹೋಗ್ಲಿ, ಬಸ್ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಸ್ ಐತೆ. ಪಾಕಿಸ್ತಾನ ಡ್ರೋನ್ನ ಹೊಡೆದು ಹಾಕಿದ್ಮೇಲೆ ಆ ಪೀಸಸ್ ಇರ್ತಾವಲ್ಲ ಡ್ರೋನ್ದು, ಅದು ಬಂದ್ಬಿಟ್ಟು ಇಲ್ಲಿ ಹತ್ತಿರದಲ್ಲೆಲ್ಲ ಬಿತ್ತಂತೆ. ಈಗ ನಾನು ಇಲ್ಲಿ ನಿಂತಿದ್ದೀನಲ್ವ, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಒಂದು 19 ಕಿಲೋಮೀಟ್ರ್ ನಮಗೆ ಪಾಕಿಸ್ತಾನ ಬಾರ್ಡ್ರ್ ಸಿಗುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು 100 ಡೇಸ್ ಪಯಣ ಸೀರೀಸ್ ಡೇ 72ಗೆ. ನಾನೀಗ ತನೋಟ್ ಮಾತಾ ಮಂದಿರ ಹತ್ರ ಇದ್ದೀನಿ. ಇಲ್ಲಿಂದ ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ ಪಾಕಿಸ್ತಾನ ಬಾರ್ಡ್ರು. ನಿನ್ನೆ ನಾನು ಜೈಸಲ್ಮೇರಿಂದ ಲಿಫ್ಟ್ ಕೇಳ್ಕೊಂಡು ನಡ್ಕೊಂಡು ಏನೇನೋ ಸಾಧನೆ ಮಾಡ್ಕೊಂಡು ತನೋಟ್ ಮಾತಾ ಮಂದಿರ ಹತ್ರ ಬಂದು ದರ್ಶನ ಮಾಡ್ಕೊಂಡು, ಅಲ್ಲಿ ಆರ್ಮಿಯವರು ಭಜನೆ ಮಾಡ್ತಾರೆ, ಆಮೇಲೆ ಪೂಜೆ ಮಾಡ್ತಾರೆ. ಆ ತನೋಟ್ ಮಾತಾ ಮಂದಿರ ದರ್ಶನ ಮಾಡ್ಕೊಂಡೆ ಸಖತ್ತಾಗಿತ್ತು. ಇವತ್ತು ನಾನು ಪ್ಲ್ಯಾನ್ ಬಂದ್ಬಿಟ್ಟು ಜಸ್ಟ್ ಈಗ ನಾನು ಇಲ್ಲಿ ಒಂದು ಹೋಟೆಲ್ ಸ್ಟೇ ಆಗಿದ್ದೀನಲ್ಲ, ನಾನು ಬ್ಯಾಗ್ ತಗೊಂಡು ಸೀದಾ ಹಿಂಗೆ ನಡ್ಕೊಂಡು ಲೋಂಗೇವಾಲ ಕಡೆ ಹೋಗ್ತೀನಿ. ಬಟ್ ಇಲ್ಲಿಂದ ಲೋಂಗೇವಾಲ ತುಂಬ ದೂರ ಐತೆ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಯಾವುದಾದ್ರೂ ಒಂದು ಊರಲ್ಲಿ ಸ್ಟೇ ಆದರೂ ಸ್ಟೇ ಆಗ್ತೀನಿ. ಸೊ ನಾನು ಪ್ಲ್ಯಾನ್ ಬಂದ್ಬಿಟ್ಟು ಜಸ್ಟ್ ನಡ್ಕೊಂಡು ಲಿಫ್ಟ್ ಕೇಳ್ಕೊಂಡು ಈಸಿಯಾಗಿ ಹೊರಟೋಗೋದು. ಯಾಕೆಂತಂದರೆ ಪಾಕಿಸ್ತಾನ ಬಾರ್ಡ್ರ್ ಪಕ್ಕದಲ್ಲಿ ನಾವು ಹಿಚ್-ಹೈಕಿಂಗ್ ಮಾಡ್ಕೊಂಡು ಹೋಗೋದಂದರೆ ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್. ಇದೇ ಹೋಟೆಲಲ್ಲೇ ನಾನು ಸ್ಟೇ ಆಗಿದ್ದು. ಹೋಟೆಲ್ ಆಪೋಸಿಟ್ ನೋಡಿದ್ರೆ ಕಂಪ್ಲೀಟಾಗಿ ಎಲ್ಲ ಮರುಭೂಮಿ. ಮತ್ತು ಅಲ್ಲಿ ಒಂದು 500 ಮೀಟ್ರ್ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದುಬಿಟ್ಟು ತನೋಟ್ ಮಾತಾ ಮಂದಿರ. ನಿನ್ನೆ ನಾನು ಅಲ್ಲೇ ಹೋಗಿದ್ದು. ಈಗ ರೈಟ್ ಸೈಡ್ಗೆ ಹೋದರೆ ರಾಮ್ಬಾಗ್ ಹೋಗುತ್ತೆ. ಹಿಂಗೆ ಲೆಫ್ಟ್ ಸೈಡಲ್ಲಿ ಹಿಂಗೆ ಸ್ಟ್ರೈಟಾಗಿ ಹೋದರೆ ನಾವು ಲೋಂಗೇವಾಲಾಗೆ ಹೋಗ್ಬೋದು. ಈ ರೂಟಲ್ಲಿ ಯಾವ ಗಾಡಿ ಓಡಾಡಲ್ಲ. ಮೇ ಬಿ ನೋಡೋಣ, ಯಾವುದಾದ್ರೂ ಬಂದರೆ ಲಿಫ್ಟ್ ತೊಗೊಂಡು ಹೋಗ್ತೀನಿ. ಏನು ಗೊತ್ತಾ, ಇವತ್ತು ಒಂದು ಅರ್ಥ ಆಯಿತು ನನಗೆ, ಈ ದಾರಿಲಿ ಒಂದು ಗಾಡಿನೂ ಬರಲ್ಲ ಅಂತ. ಯಾಕೆ ಅಂತಂದರೆ ಎಲ್ಲ ರಾಮ್ಗರ್ ಮೇಲೆ ಹೊಟ್ಟೋಗ್ತವೆ ಜೈಸಲ್ಮೇರ್ಗೆ. ಈ ರೂಟಲ್ಲಿ ಜಸ್ಟ್ ಆರ್ಮಿ ವೆಹಿಕಲ್ಸು. ಲೋಂಗೇವಾಲ ಇರೋದು ಈ ಕಡೆ, ಇನ್ಯಾವುದೋ ಹಳ್ಳಿ ಇಲ್ಲ. ಹಳ್ಳಿ ಯಾವುದೋ ಒಂದು ಸಾದೇವಾಲ ಅಂತ ಒಂದು ಹಳ್ಳಿ ಐತೆ, ಅಲ್ಲಿ ಹೋಗೋರು ತುಂಬ ರೇರ್ ಅವರು ಗಾಡಿ ಯೂಸ್ ಮಾಡೋದು. ಮತ್ತು ಅವರು ಯಾವಾಗೂ ಅಪರೂಪಕ್ಕೆ ಓಡಾಡ್ತಾರೆ. ಇವತ್ತು ಈ ರಾಜಸ್ಥಾನಲ್ಲಿ ಈ ಭಯಂಕರ ಮತ್ತು ಬ್ಯೂಟಿಫುಲ್ ಮರುಭೂಮಿ ರೋಡಲ್ಲಿ ಪಾಕಿಸ್ತಾನ ಬಾರ್ಡ್ರ್ ಪಕ್ಕದಲ್ಲಿ ಒಂಥರ ಅಡ್ವೆಂಚರ್ ಆಗೋಗ್ಬಿಡುತ್ತೆ ಇವತ್ತು ನನ್ನ ಜರ್ನಿ. ನೋಡೋಣ, ಆವಾಗಲಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. 1 ಅವರ್ ಆಯಿತು, ಒಂದು ಗಾಡಿನೂ ಬರ್ತಾಯಿಲ್ಲ. ಮೇ ಬಿ ಇಲ್ಲಿ ಗಾಡಿ ಬರೋಲ್ಲ ಅನ್ಕೊಂತೀನಿ. ಜಸ್ಟ್ ನಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡ್ಬೇಕು ಇವತ್ತು ಏನಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇದೊಂಥರ ಮೆಮೊರಿ ನನಗೆ. ಸೊ ಲೈಫಲ್ಲಿ ಗುರ್ತಿದ್ಬಿಡುತ್ತೆ ಈ ಥರದ ಮೆಮೊರೀಸ್ ಎಲ್ಲ ನನಗೆ. ಕಾರ್ಗಳೇನೋ ಬರ್ತಾ ಇದ್ದಾವಾಗಲೂ ನಿಲ್ಲಿಸ್ತಾ ಇಲ್ಲ. ಮೇ ಬಿ ಅವರು ಈ ಬಾರ್ಡರ್ ಏರಿಯಾದಲ್ಲಿ ನಿಲ್ಲಿಸಿದ್ರೆ ಏನಾದರೂ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು. 1-2-3 ಕಾರ್ ಹೋದ್ವು, ನಿಲ್ಲಿಸಿದೆ, ಟ್ರೈ ಮಾಡಿದೆ, ನಿಲ್ಲಿಸ್ತಾ ಇಲ್ಲ ಅವರು. ಸೊ ಈಗ ನನ್ನ ಪ್ಲಾನು ಏನಾಗುತ್ತೆ ಅಂದರೆ ಜಸ್ಟ್ ಒಂದು 20 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗ್ತೀನಿ, ಆಯಿತಾ. ಗಾಡಿ ಬಂದರೆ ಲಿಫ್ಟ್ ಕೇಳ್ಕೊಂಡು ಹೋಗ್ತೀನಿ, ಆಯಿತಾ. ಅಲ್ಲಿ ಯಾವುದೋ ಒಂದು ಊರೈತೆ. ಮೇ ಬಿ ಇವತ್ತು ಸಂಜೆ ಒಳಗಡೆ ಅಲ್ಲಿ ರೀಚ್ ಆಗಿ ಇವತ್ತು ನೈಟಲ್ಲಿ ಸ್ಟೇ ಆದರೂ ಸ್ಟೇ ಆಗ್ತೀನಿ. ಅಲ್ಲಿ ದೂರದಲ್ಲಿ ಯಾವುದೋ ಒಂದು ಬೈಕ್ ಬರ್ತೈತೆ. ಮೇ ಬಿ ಅವರು ಒಬ್ಬರೇ ಬರ್ತಾವ್ರ, ಇಬ್ಬರು ಕೂತ್ಕೊಂಡವ್ರ ಗೊತ್ತಿಲ್ಲ. ನೋಡೋಣ, ಲಿಫ್ಟ್ ಕೊಟ್ಟರೆ ಸಾಕಪ್ಪ. ಇಲ್ಲೆಲ್ಲ ಈ ಮರುಭೂಮಿಲಿ ನನಗೆ ಕನ್ಫ್ಯೂಸ್ ಆಗಿ ಹೋಗ್ತಾಯಿತ್ತು, ಏನು ಮಾಡಲಿ, ರಿಟರ್ನ್ ಹೋಗ್ಲಾ ಇಲ್ಲಿಂದ ನಾನು ಹಿಂಗೆ ಮುಂದೆ ಹೋಗ್ಲಾ ಅಂತ. ಇಬ್ಬರಿದ್ದಾರೆ.
ಸಫಾರಿ ಓವರ್ ಹ್ಯಾಪಿ ಗಾಯ್ಸ್, ಈ ಜಾಗದಲ್ಲಿ ಸಫಾರಿ ಮಾಡ್ತಾ ಇದೀವಿ. ಗಾಯ್ಸ್, ಲಿಫ್ಟ್ ಜೊತೆಗೆ ನನಗೆ ಇಲ್ಲಿ ಸಫಾರಿನೂ ಮಾಡಿಸ್ತಾ ಇದ್ದಾರೆ ಇವರು. ಇಲ್ಲಿ ಸಫಾರಿ ಜೊತೆಗೆ ಒಳ್ಳೆ ಫೋಟೋ ಶೂಟ್ ಎಲ್ಲ ಆಯ್ತು ಇವ್ರದ್ದು. ಇವ್ರಿಗೆಲ್ಲ ಸ್ವಲ್ಪ ಫೋಟೋಸ್ ತೆಗ್ದೆ ಮತ್ತೆ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೈಲೈಟ್ ಏನಂತಂದ್ರೆ ಇವರು ಕಾರ್ನ ಸುತ್ತಿದ್ರು ಇಲ್ಲಿ ಜಾಗದಲ್ಲಿ ಹೆಂಗೆ ನೋಡಿ ದಾರಿ. ಗೈಸ್, ಈಗ ನೋಡ್ತಾ ಇದ್ರಲ್ಲ ಭಾರತ್ ಕಾ ಆಖರಿ ಕೆಫೆ, ನಮ್ಮ ಭಾರತದ ಕೊನೆಯ ಕೆಫೆನಂತಿದು. ಇಲ್ಲಿಂದ ಜಸ್ಟ್ ಒಂದು 10 to 15 ಕಿಲೋಮೀಟರ್ ಹೋದ್ರೆ ಡೈರೆಕ್ಟಾಗಿ ಹಿಂಗೆ ಸ್ಟ್ರೈಟಾಗಿ ಹೋದರೆ ಪಾಕಿಸ್ತಾನ ಬಾರ್ಡ್ರ್ ಸಿಗುತ್ತೆ. ಈಗ ನಾನು ಲಿಫ್ಟ್ ತೊಗೊಬಂದಲ್ಲ, ಗಾಡಿಯಲ್ಲಿ ನಿಲ್ಲಿಸಿದ್ದಾರೆ. ಸೊ ಬ್ರದರ್ಸ್ ಇವರೆಲ್ಲ ಜೋಧ್ಪುರಿಂದ ಟ್ರಿಪ್ಪಿಗೆ ಬಂದಿದ್ದಾರೆ. ಭಯ್ಯ ಹಾಯ್ ಬೋಲೋ. ಇವರೆಲ್ಲ ಈಗ ಲೋಂಗೆವಾಲಾಗೆ ಹೋಗ್ತಾರೆ. ಮೇ ಬಿ ನಾನು ಇಲ್ಲಿ ಸ್ಟೇ ಆಗೋಣಂತ ಪ್ಲಾನ್ ಮಾಡ್ತಿದ್ದೀನಿ. ಅವರು ಓನರ್ ನೈ ನಾ आपका बाहर का है क्या? नहीं है कोई इधर, कोई नहीं है क्या ओनर? आप ही है क्या ओनर? मतलब रुक सकते हैं क्या आज रात में इधर? अच्छा. ತುಂಬ ಖುಷಿ ಆಗ್ತಾ ಇದೆ, ಯಾಕೆಂತಂದರೆ ನಮ್ಮ ಭಾರತದ ಕೊನೆಯ ಕೆಫೆ ಇದು. ಮತ್ತು ಇಲ್ಲಿ ಕಂಪ್ಲೀಟಾಗಿ ಎಲ್ಲಿಂದ ಎಲ್ಲಿಗೆ ನೋಡ್ಕೊಂಡು ಕೂಡ ಫುಲ್ಲಾಗಿ ಮರುಭೂಮಿ ಕಾಣುತ್ತೆ. ಇದೇ ಸಾದೇವಾಲ ಊರು ಹೆಸರು ಬಂದ್ಬಿಟ್ಟು ಸಾದೇವಾಲ ಅಂತ ಹೇಳ್ತಾರೆ. ಸೊ ಮೇಲ್ಗಡೆ ಎಲ್ಲ ಫ್ಲ್ಯಾಗೆಲ್ಲ ಹಾಕಿದ್ದಾರೆ. ಖುಷಿ ವಿಚಾರ ಅಂದರೆ ತುಂಬ ಟೂರಿಸ್ಟ್ಗಳು ಬರ್ತಾರೆ ಈ ಕೆಫೆನ ನೋಡೋದಕ್ಕೆ ಅಂತಾರೆ. ಇಲ್ಲೇನಿಲ್ಲ, ಜಸ್ಟ್ ಇಲ್ಲಿ ಕೂತ್ಕೊಂಡು ಒಂದು ಟೀ ಕುಡಿದೋದ್ರೆ ಆ ಮಜಾನೇ ಬೇರೆ. ಓಕೆ, ಬಾಯ್ ಬಾಯ್ ಬಾಯ್, बहुत ಧನ್ಯವಾದ, ಥ್ಯಾಂಕ್ ಯು. ಓಕೆ, ಫೈನಲಿ ನಾನೀಗ ಇಲ್ಲೇ ಸ್ಟೇ ಆಗ್ತೀನಿ ಇವತ್ತು ರಾತ್ರಿ. ನಾಳೆ ಬೆಳಗ್ಗೆ ಲೋಂಗೆವಾಲಾಗೆ ಹೋಗ್ತೀನಿ. ಭಾರತದ ಕೊನೆಯ ಕೆಫೆನಲ್ಲಿ ಸ್ಟೇ ಆಗಬೇಕು ಅಂತ ನನ್ನ ಡ್ರೀಮ್ ಇತ್ತು. ಡ್ರೀಮ್ ಅಂತಂದರೆ ಇದೊಂದು ಆಸೆ, ಇದು ಮುಗಿದೋಗ್ಬಿಡಲಿ ಅಂತ. ಸೊ ಬ್ರದರ್ ಇದ್ದಾರೆ. ಬ್ರೋ आपका नाम? ಭವಾನಿ ಸಿಂಗ್ ಅಂತೇಳಿ ಇವರೇ ಓನರು. ಇವರ आपका चाचा है ना, बाहर गए अभी? वो मेरा भाई है. ಭೈ ಆಚಾ. ಹಾಂ, ಇವ್ರ ಅಣ್ಣವರೆಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ನನ್ನ ಸ್ಟೇ ಬಂದ್ಬಿಟ್ಟು ಇಲ್ಲೇ, ಊಟ ಗೀಟ ಬೆಡ್ಡು ಎಲ್ಲ ಅಲ್ಲೇ ಇರುತ್ತೆ. ಎಷ್ಟು ಕ್ಯೂಟಾಗಿ ಕುತ್ಕೊಂಡಿದ್ದು. ಅಲ್ಲೊಂದೈತೆ, ಅದನ್ನ ಈಗ ಕಟ್ಟಾಕ್ತಾ ಇದ್ದಾರೆ. ಇದು ಫ್ರೀ. ಈಗ ಇಲ್ಲಿ ಕ್ಯಾಮಲ್ ರೈಡ್ ಕೂಡ ಮಾಡ್ಬೋದು. ಇದೈತಲ್ಲ, ಒಂಥರ ಏನೋ ಕುತ್ಕೊಳ್ಳೋದಕ್ಕೆ ಸೆಟಪ್ ಎಲ್ಲ ಮಾಡ್ತಾರೆ. ಇದನ್ನ ತಗೊಂಡ್ಬಿಟ್ಟು ಅದ್ರ ಬೆನ್ನ ಮೇಲೆ ಇಡ್ತಾರೆ. ಆವಾಗ ಆರಾಮಾಗಿ ಇಲ್ಲೆಲ್ಲ ಕ್ಯಾಮಲ್ ರೈಡ್ ಮಾಡ್ಬೋದು.
ಫಸ್ಟ್ ಟೈಮು ಒಂಟೆನ ಮರುಭೂಮಿಲಿ ಇಷ್ಟ ಹತ್ರದಿಂದ ನೋಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಬರ್ತವೆ, ನಾರ್ಮಲಾಗಿ ಓಡಾಡ್ತಾ ಇರ್ತವೆ. ಸಮ್ಟೈಮ್ಸ್ ಯಾವಾಗೋ ರೇರಾಗಿ ನೋಡ್ತೀವಿ. ಬಟ್ ರಾಜಸ್ಥಾನಲ್ಲಿ ಇಷ್ಟ ಹತ್ರದಿಂದ ನೋಡ್ತಾ ಇದ್ರೆ ಶಾಕ್ ಆಗ್ತಾಯಿತ್ತು. ಅದು ಅನ್ಕೊತಾ ಇದ್ವಿ, ಯಾರು ಇವ್ರು ನಿಂತ್ಕೊಂಡು ಹಿಂಗೆ ವಿಚಿತ್ರವಾಗಿ ನಿಂತವನೆ ಅಂತ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮರುಭೂಮಿಲಿ ಓಡಾಡಬೇಕು ಅಂದ್ಕೊಂಡಿದ್ದೆ. ಫೈನಲಿ ಬಂದಿದ್ದೀನಿ ನೋಡ್ರಪ್ಪ. ಎಷ್ಟು ದೊಡ್ಡ ಮರುಭೂಮಿನಲ್ಲಿದ್ದೀನಿ ನಾನೀಗ. ವಾ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಓ ಮೇಕೆ ನೋಡ್ರಿ ಎಷ್ಟು ಚೆನ್ನಾಗಿದಾವಲ್ಲ, 2 ಮೇಯ್ತಿದ್ದಾವೆ ಚಿಕ್ಕ ಮರಿಗಳು. ಇಲ್ಲೇನು ಗೊತ್ತಾ, ಮೇಕೆಗಳನ್ನ ಕಟ್ಟಾಕಲ್ಲ, ಬಿಟ್ಬಿಡ್ತಾರೆ ಸೇಮ್ ಹಸುಗಳು ಬಿಟ್ಟಂಗೆ. ಮರುಭೂಮಿಲಿ ಎಷ್ಟೇ ಆಸೆ ಬಿದ್ದರೂ ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ. ಇಲ್ಲಿ ಒಂಟೆಗಳ ಸಹಾಯದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾರೆ. ನಮ್ಮಂಥವ್ರು ನಾರ್ಮಲಾಗಿ ನಡಿತೀವಿ ಅಂದರೆ ಅದು ಇಂಪಾಸಿಬಲ್ಲು. ಈ ಥರ ಇರುತ್ತೆ. ಓಕೆ, ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹತ್ತಬೇಕು. ವಾ, ಹಾವುಗಳಿರ್ತವೆ ಅಂತ ಭಯ ಆಗುತ್ತೆ. ಮರುಭೂಮಿಲಿ ತುಂಬ ಡೇಂಜರಸ್ ಹಾವುಗಳು ಕೂಡ ಓಡಾಡ್ತಾ ಇರ್ತವೆ. ಆಲ್ಮೋಸ್ಟ್ ಟಾಪಿಗೆ ಬಂದೆ. ವಾವ್, क्या नाम है इसका? रोबियो. अच्छा, ಇದ್ರ ಹೆಸರು ರೋಬಿಯೋನಂತೆ. ಈಗ ನಾನು ಇಲ್ಲಿ ನಿಂತಿದ್ದೀನಲ್ವ, ಇಲ್ಲಿಂದ ಕರೆಕ್ಟಾಗಿ ಹಿಂಗೆ ಸ್ಟ್ರೈಟಾಗಿ ನಡ್ಕೊಂಡು ಹೋದರೆ ಒಂದು 19 ಕಿಲೋಮೀಟ್ರು ನಮಗೆ ಪಾಕಿಸ್ತಾನ್ ಬಾರ್ಡ್ರ್ ಸಿಗುತ್ತೆ. ಅಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಕೂಡ ಇರುತ್ತೆ. ಹೆಂಗೆ ಅಂತಂದರೆ ಅಲ್ಲಿ ಯಾರನ್ನೂ ಅಲೋ ಮಾಡೋದಿಲ್ಲ, ಜಸ್ಟ್ ನಾವು ಇಲ್ಲಿ ಓಡಾಡ್ಬೋದು ಅಷ್ಟೇ. ಈಗ ನಾನು ಮುಂದೆ ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಸಾದೇವಾಲ ವಿಲೇಜು. ಆ ವಿಲೇಜ್ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಮರುಭೂಮಿನೇ ಐತೆ. ಸುಮ್ಮನೆ ಇಲ್ಲಿ ಓಡಾಡೋಣ ಅಂತ ಬಂದೆ. ಚೆನ್ನಾಗೈತೆ, ಒಬ್ಬನೇ ಆರಾಮಾಗಿ ಓಡಾಡ್ತಾ ಇದ್ದೀನಿ. ಇಲ್ಲಿ ಡೆಸರ್ಟಲ್ಲಿ ಹಾವುಗಳು ಕೂಡ ಇರ್ತವೆ. ಆ ಹಾವು ಮಣ್ಣಲ್ಲೇ ಹೋಗ್ತಾ ಇರ್ತವೆ. ಡೆಸರ್ಟ್ ಸ್ನೇಕ್ಸ್ ತುಂಬ ಡೇಂಜರ್ ಆಗಿರ್ತವೆ, ನೋಡ್ಕೊಂಡು ಓಡಾಡಬೇಕು. ನಾನು ಸದ್ಯಕ್ಕೆ ಶೂ ಇಲ್ಲ ನಾವು. दो मिनट अच्छा ಗೈಸ್, ಒಂಟೆ ಪಾಸ್ಗೆ ಹೋಗ್ತಾ ಇತ್ತಂತೆ. ಈಗ 2 ನಿಮಿಷ ಇಲ್ಲೇ ವೆಯ್ಟ್ ಮಾಡಬೇಕು. ನಾನೀಗ ಸೆಲ್ಫಿ ಸ್ಟಿಕ್ ಹಿಡ್ಕೊಳ್ಳೋಣ ಅಂತ ಅವ್ರು ಗಾಡಿ ನಿಲ್ಲಿಸಿದೆ. ಒಂಟೆ ನಿಲ್ಲಿಸಿದೆ. ಎಷ್ಟು ಹೈಟಲ್ಲಿ ಐತೆ ನೋಡ್ರಿ. ಸೊ ಬ್ರದರ್ ಬಂದ್ಬಿಟ್ಟು ಭಯ ಆಪ್ಕ ನಾಮ್ ಬುಲ್ಗ ಆಪ್ಕ ಪರ್ವತ್ ಸಿಂಗ್ ಅಂತೇಳಿ ಬ್ರದರ್ ಅಲ್ಲಿದ್ದಾರಲ್ಲ, ಅವ್ರ ಅಣ್ಣ ಇವರು. ಈಗೆಲ್ಲ ಹೊರಗಡೆ ಹೋಗಿದ್ರು ಬೈಕಲ್ಲಿ. ಈಗ ನಾವು ಇಲ್ಲಿಂದ ಈ ಜಾಗದಿಂದ ಕರೆಕ್ಟಾಗಿ ನಾವು ಅಲ್ಲಿ ಸ್ಟೇ ಆಗ್ತೀವಲ್ಲ ಆ ಜಾಗಕ್ಕೆ कैमल राइड ಮಾಡ್ತಾ ಇದ್ದೀನಿ. फर्स्ट टाइम इधर में इरोದು. पहली बार मैं इसके ऊपर आया, कैमल के ऊपर सच में ಓ ಮೈ ಗಾಡ್. ಎಲ್ಲ ಬಿದ್ದಿದ್ರೆ ಏನಪ್ಪ ಗತಿ. ओ धीरे 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 ग्रिप नहीं है मेरे को. ಈ ಒಂಟೆನ ಜೋರಾಗಿ ಓಡಿಸ್ತಾವ್ರೆ, ನಾನು ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಇಲ್ಲಿ ಗ್ರಿಪ್ ಇಲ್ಲ, ಬೇರೆ ಕೈಯಲ್ಲಿ ಸೆಲ್ಫಿ ಸ್ಟಿಕ್ ಬೇರೆ. ಕುದುರೆ ಮೇಲೆ ಹೋಗೋದಕ್ಕೂ ಭಯಂಕರ ಡಿಫ್ರೆನ್ಸ್ ಐತೆ. ಹತ್ತು 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 ಅರೆ ಇವ್ರ ತಮ್ಮ ಮಲಗಿದ್ದಾರೆ ನೋಡಿ ಅಲ್ಲಿ. बहुत ಧನ್ಯವಾದ. ನಿಧಾನಕ್ಕೆ ಇಳಿಯುತ್ತೀಗ, ಕೂತ್ಕೊಳ್ಳುತ್ತೆ. ಫಸ್ಟು ಮುಂದ್ಲು ಕಾಲಿಡುತ್ತೆ, ಅನಿಸ್ತಾಯ್ತಾ? ವಾರೇ ವಾ,
ನೆಕ್ಸ್ಟ್ ಲೆವೆಲ್ ರೈಡು. ಬಾ ಬಾಬಾ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಮತ್ತೆ ಇರೋದು ಕ್ಯಾಮಲ್ ರೈಡ್ ಮಾಡ್ತಾ ಇರೋದು. राम रोट मारता है इधर ही है, मतलब ये रोटी जैसे. हाँ रोटी जैसा आप देखना अभी बनेगा. हाँ. वो बनेगा. ये इधर रखने के बाद कितना टाइम छोड़ना पड़ता है? 2 बार, मतलब एक बार नीचे से एक बार ऊपर से. अच्छा अच्छा. ಈಗ ಅದನ್ನ ತಗೊಬಂದು ಅಲ್ಲಿಡ್ತಾರೆ. ಈ ಮಣ್ಣೆಲ್ಲ ಹೀಟಾಗಿರುತ್ತೆ, ಹಾಕಿದ್ರು ನೋಡಿ. ಈಗ ಮಣ್ಣೆಲ್ಲ ಹೀಟಾಗಿರುತ್ತೆ, ಅದು ಸ್ವಲ್ಪ ಮೇಲ್ಗಡೆ ಇರೋದೆಲ್ಲ ಬೆಂದೋಗ್ಬಿಡುತ್ತೆ. ಮತ್ತೆ ಇದನ್ನ ಇನ್ನೊಂದ್ಸರಿ ತಿರುವಾಕ್ತಾರಂತೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡ್ತಾ ಇರೋದು ಮರುಭೂಮಿಲಿ ಇನ್ನು ಏನು ರಾಮ್ ರೋಟ್ ಮಾಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಒಂದು ಹೆಂಚು ಮೇಲೆ ಇಟ್ಬಿಟ್ಟು ಚಪಾತಿ ಸುಡ್ತೀವಿ. ಇಲ್ಲಿ ನೋಡಿ ಮಣ್ಣು ಹಾಕ್ಬಿಟ್ಟು ಕ್ಲೀನಾಗೆಲ್ಲ ಮುಚ್ತಾ ಇದ್ದಾರೆ ಈಗ. छोड़ना है क्या इसको? 10 मिनट में हो जाता है ना. 10 ನಿಮಿಷ ಈಗ ಕ್ಲೀನಾಗಿ ಕೆಂಡ ಎಲ್ಲ ಹಾಕ್ತಾರೆ. ಹಾಂ, पूरा मतलब 15-20 मिनट लगता है. अब एक बार उतला लिया ना ऐसे, ಹಾಂ, तो अब मतलब ये पकने वाला ही है. ಒಂದು 10-15 ನಿಮಿಷ ಆದರೆ ಕ್ಲೀನಾಗೆಲ್ಲ ಬೆಂದೋಗ್ಬಿಡುತ್ತೆ. ಬ್ರೆಡ್ ಟೈಪ್ ಹೋತಾ है ना, ब्रेड वाला. हाँ ब्रेड टाइप ही होता है. अच्छा अच्छा, ಬ್ರೆಡ್ ಆದಂಗೆ ಆಗ್ಬಿಡುತ್ತೆ ಅಂತೆ. बीच से नरम, ಹಾಂ ಹಾಂ ಹಾಂ. ऊपर से कड़क, अच्छा अच्छा, ಒಳಗಡೆ ಸ್ಮೂತ್. और खाने में स्वाद. ಹಾಂ 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 ಹಾಂ. हटके है ये वाह सुपर. इसमें अभी मिट्टी गिट्टी नहीं है ना? कुछ नहीं है. अच्छा, ನೋಡಿ ಇದರಲ್ಲಿ ಈಗ ಮಣ್ಣಲ್ಲಿ ಅಡುಗೆ ಮಾಡಿದಾರಲ್ಲ, ಇದರಲ್ಲಿ ಏನು ಒಂದು ಸ್ವಲ್ಪ ಮಣ್ಣು ಕೂಡ ಇರಲ್ಲ, ತುಂಬ ಕ್ಲೀನ್ ಆಗೈತೆ. टेस्टी नमकीन जैसे होता है वैसे. अच्छा. पलट पलट इधर बात करो. हां साफ कर करो एकदम. ಗೈಸ್ ನೋಡಿ, ಇದನ್ನು ರಾಮ್ ರೋಟ್ ಅಂತ ಹೇಳ್ತಾರೆ. ಒಂಥರ ಬ್ರೆಡ್ ಥರ ಐತೆ. ಇದನ್ನು ಮಾಡೋ ಪ್ರೋಸೆಸ್ ಸಖತ್ತಾಗೈತೆ. ನಾವು ನಮ್ಮೂರ ಕಡೆ ಟ್ರೈ ಮಾಡ್ಬೋದು, ಬಟ್ ಏನಂತಂದರೆ ಈ ಥರ ಡೆಸರ್ಟ್ ಇರಬೇಕು, ಅಂದರೆ ಈ ಥರ ಮರುಭೂಮಿ ಮಣ್ಣು ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತೆ. ಸ್ವಲ್ಪ ವೆಯ್ಟ್ ಐತೆ, ಸೌಂಡ್ ಬರ್ತಾ ಐತೆ, ಚೆನ್ನಾಗೈತೆ. ಬೇಳೆ ಸಾರು, ರಾಮ್ ರೋಟಿ ಟೇಸ್ಟ್ ಮಾಡೋಣ. ಅಭಿ ಡಾಲು. ಓ, आप लोग का फेवरेट है ना इधर. ನೋಡಿ ಹೆಂಗೈತೆ, ಬ್ರೆಡ್ ಆಗೈತೆ. ಹಿಂಗೆ ಮುರಿದು ऐसा खाना है ना, ऐसा. भले चूर भी सकते हो उसको. ಹಾಂ, और सीधा खाना और सीधा. ಹಿಂಗೆ ಕಲಿಸ್ಬಿಟ್ಟು ತಿನ್ನೋದು. अरे वाह, बहुत बढ़िया. बहुत अच्छा है, नेक्स्ट लेवल है. अभी मैं घर जाने के बाद भी ट्राई करता है एक बार. ನಿಜ ಸಖತ್ತಾಗೈತೆ. ನಾನೇನೋ ಅಂದ್ಕೊಂಡಿದ್ದೆ. ಅಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿದೆ, ಸ್ವಲ್ಪ ಮೋಡ ಬಂದೈತೆ. ಮತ್ತು ಇದು ಭಾರತ್ ಕಾ ಆಖಿರ್ ಕೆಫೆ, ಭಾರತದ ಕೊನೆಯ ಕೆಫೆ ಮುಂದೆ. ಈ ಸುತ್ತು ಮರುಭೂಮಿ, ಇಲ್ಲಿ ಒಂಟೆ ನೋಡಿ. ನನ್ನ ಜೀವನದಲ್ಲಿ ನಿಜವಾಗ್ಲೂ ಈ ಥರದ ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. मैं हमारा भाषा में लोगों को बता रहा है, मतलब इधर पूरा रहती है, बहुत सनसेट, अच्छा सनसेट है, भारत का आखिरी कैफ़े ऐसे बोल रहे. आखिरी कैफ़े में इतना बहुत अच्छा खाना खा रहा है. मेरे को इतना आता है कि वेरी गुड. ಒಳ್ಳೆ ರಾಮ್ ರೋಟ್ ತಿನ್ಕೊಂಡು ನಾನೀಗ ಸನ್ಸೆಟ್ ನೋಡೋದಕ್ಕೆ ಬಂದಿದ್ದೀನಿ. ಆ ರಾಮ್ ರೋಟ್ ಅನ್ನೋದು ಸಖತ್ತಾಗಿ ಟೇಸ್ಟ್ ಆಗಿತ್ತು, ಆದರೆ ಫುಲ್ ತಿನ್ನೋಕ್ಕಾಗಲ್ಲ. ಅರ್ಧ ಅಷ್ಟೇ ತಿಂದಿದ್ದು, ಹೊಟ್ಟೆ ತುಂಬೋಗ್ಬಿಡ್ತು. ಟೈಮ್ ಬಂದುಬಿಟ್ಟು 6 ಗಂಟೆ ಆಗೈತೆ. ಸನ್ಸೆಟ್ ನೋಡೋಣ ಅಂತ ಈಗ ಬಂದೆ.
ಅಷ್ಟು ಚಳಿ ಆಗ್ತಾಯಿಲ್ಲ, ಅದಕ್ಕೆ ಜಾಕೆಟ್ ಹಾಕೊಂಡಿದ್ದೀನಿ. ಬಟ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ಈಗ ಸಿಟಿಗಳಲ್ಲಿ ಇದ್ದೇ ಇರುತ್ತೆ ಹೋಟೆಲಲ್ಲಿ ಸ್ಟೇ ಆಗೋದು, ಮತ್ತು ಈಗ ಜೈಸಲ್ಮೇರು ಎಲ್ರಿಗೂ ಗೊತ್ತು. ಆದರೆ ಇಂಥ ಜಾಗದಲ್ಲಿ ನಾನು ಬಂದಿದ್ದೀನಿ ಅಂತ ನನಗೆ ನಿಜ ಫುಲ್ ಖುಷಿ ಆಗ್ತಾಯಿದೆ. ಮತ್ತು ಈ ಜನಗಳ ರೆಸ್ಪಾನ್ಸ್ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನಾವು ರಾಜಸ್ಥಾನಲ್ಲಿ ಎಲ್ಲೋದ್ರೂ ಕೂಡ ಜನ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಅದು ಮಾತ್ರ ಸಖತ್ ಇಷ್ಟ ಆಯಿತು. ನನ್ನ ಸ್ಟೇನಲ್ಲಿ ಒಂದು ಚಿಕ್ಕ ಬದಲಾವಣೆ ಏನಪ್ಪ ಅಂತಂದರೆ, ಇವತ್ತು ಈ ಮರುಭೂಮಿಯ ಈ ಭಾರತದ ಕೊನೆಯ ಕೆಫೆನಲ್ಲಿ ನಾನು ಒಬ್ಬನೇ ಸ್ಟೇ ಆಗ್ತಿದ್ದೀನಿ. ಯಾಕೆ ಅಂತಂದರೆ ಇಲ್ಲಿರೋ ಓನರ್ ಇದ್ದಾರಲ್ಲ, ಅವ್ರು ಬಂದ್ಬಿಟ್ಟು ಈಗ ಮನೆಗೆ ಹೋದರು. ಅವ್ರು ಹೇಳಿದ್ರು ನಿಂಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಂಗೆ ಫೋನ್ ಮಾಡು ಅಂತ. ಫೋನ್ ಮಾಡೋಕ್ಕೆ ಇಲ್ಲಿ ನೆಟ್ವರ್ಕ್ ಇಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ಮತ್ತು ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಭಯ ಆಯಿತು, ಇನ್ನೊಂದು ಕಡೆ ಶಾಕ್ ಆಯಿತು, ಏನಪ್ಪ ಇವ್ರು ಹಿಂಗೆ ಬಿಟ್ಟು ಹೋಗ್ತಾವ್ರೆ ಅಂತ. ಅವ್ರು ಇದ್ಕೊಂಡು ಹೇಳಿದ್ರು ಇಲ್ಲೇನು ಪ್ರಾಬ್ಲಮ್ ಆಗೋದಿಲ್ಲ, ನೀನು ಜಸ್ಟು ಅಲ್ಲಿ ಬೆಡ್ ಗಿಡ್ಡೆಲ್ಲ ಹಾಕಿದ್ದೀವಿ, ಆರಾಮಾಗಿ ಮಲ್ಗು ಅಂತ ಹೇಳಿದ್ರು. ಬೆಳಗ್ಗೆ ನಾ ಮಾತು ಹೇಳಿದ್ರೆ ನಾನು ಇಲ್ಲಿಂದ ರಿಟರ್ನ್ ಆದರೂ ಹೊರಟೋಗ್ತಿದ್ದೆ. ಹೀಗೆ ಎಲ್ಲೂ ಹೋಗಲಿ, ಬಸ್ ಇಲ್ಲ, ಬೆಳಗ್ಗೆ 6 ಗಂಟೆಗೆ ಬಸ್ ಐತೆ. ಮತ್ತು ಈಗ ಇಲ್ಲಿಂದ ಲಿಫ್ಟ್ ಕೇಳ್ಕೊಂಡು ಹೋದರೆ ಈ ಮರುಭೂಮಿಲಿ ಯಾರು ಲಿಫ್ಟ್ ಕೊಡ್ತಾರೆ? ಬೆಳಗ್ಗೆ 10 ಗಂಟೆಗೆ ಲಿಫ್ಟ್ ಯಾರು ಕೊಡಲಿಲ್ಲ. ಸೊ ಏನು ಮಾಡೋದು ಅರ್ಥ ಆಗ್ತಿಲ್ಲ. ಮೇ ಬಿ ಇವತ್ತು ಎಷ್ಟೊತ್ತನಾಗಲಿ ಇಲ್ಲಿ ಸ್ಟೇ ಆಗೇ ಆಗ್ತೀನಿ. ಬೆಳಿಗ್ಗೆ ನಾನು ಇಲ್ಲಿಂದ ಹೊರಡ್ತೀನಿ. ದೇವ್ರ ದಯೆಯಿಂದ ಸ್ವಲ್ಪ ಧೈರ್ಯ ಕೊಟ್ಟರೆ ಸಾಕು. ಯಾಕೆ ಅಂತಂದರೆ ಪಾಕಿಸ್ತಾನ ಬಾರ್ಡ್ರ್ ಪಕ್ಕದಲ್ಲಿ ಈ ಮರುಭೂಮಿನಲ್ಲಿ ಏನು ಮಾಡೋದು, ಒಂದು ಕಡೆ ಖುಷಿ ಆಗ್ತೈತೆ. ಯಾಕಂತಂದರೆ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿಲ್ಲ. ನೋಡೋಣ ಏನೇನಾಗಲಿ. ಇವತ್ತು ನನ್ನ ಈ 100 Days ಪಯಣ ಸೀರೀಸಲ್ಲಿ ಇವತ್ತು ಡೇ 72ನಲ್ಲಿ ನಾನು ಈ ದಿನನ ಇಲ್ಲಿ ಕಂಪ್ಲೀಟ್ ಮಾಡಲೇಬೇಕು. ಅದು ನನ್ನ ಚಾಲೆಂಜು. ಮೇ ಬಿ ಆ ಹುಡುಗ ಬಂದರೂ ಬರ್ಬೋದೇನೋ ಗೊತ್ತಿಲ್ಲ. ಅವ್ರು ಹೇಳಿದ್ರು ನಿಮ್ಗೇನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡು, ಬೇಕಾದ್ರೆ ಕಳಿಸ್ತೀನಿ ಅಂತಂದರು. ನನಗೋಸ್ಕರ ಅವ್ರು ಬರೋದೇನೇನಕ್ಕೆ, ನಾನು ಫೋನ್ ಮಾಡೋಕ್ಕೂ ನೆಟ್ವರ್ಕು ಇಲ್ಲ. ಸೊ ಇಟ್ಸ್ ಓಕೆ. ಇವತ್ತು ಈ ಬ್ಯೂಟಿಫುಲ್ ಮರುಭೂಮಿನಲ್ಲಿ ನನ್ನ ಸ್ಟೇ. ಇದೇ ಇವತ್ತು ನನ್ನ ಬೆಡ್ಡು. ಹೆಂಗೈತೆ ನೋಡಿರಿ, ಒಂದು ಬೆಡ್ ಕೊಟ್ಟಿದ್ದಾರೆ, ಒಳ್ಳೆ ಮಂಚ ಹಾಕಿದ್ದಾರೆ, ಆಮೇಲೆ ಒಂದು ಬ್ಲ್ಯಾಂಕೆಟ್ ಐತೆ, ಒಂದು ಪಿಲ್ಲೋ. ಇಲ್ಲಿ ತುಂಬ ಬ್ಲ್ಯಾಂಕೆಟ್ಸ್ ಇದ್ದಾವೆ, ಎಷ್ಟಾದರೂ ತಗೊಂಡು ಹಾಕೋಬೋದು. ಇಲ್ಲೇನು ಅಷ್ಟು ಚಳಿ ಆಗ್ತಾಯಿಲ್ಲ, ಈಗ ಪರವಾಗಿಲ್ಲ, ಸ್ವಲ್ಪ ನಾರ್ಮಲಾಗಿ ಐತೆ. ಮೇ ಬಿ ಒಂದು 10 ಗಂಟೆ 11 ಗಂಟೆ ಮೇಲೆ ಚಳಿ ಸ್ಟಾರ್ಟ್ ಆಗ್ಬೋದು, ಮೇ ಬಿ ಗೊತ್ತಿಲ್ಲ ನನಗೆ. ನೆಟ್ವರ್ಕ್ ಇದ್ದಿದ್ರೆ ನಿಮ್ಗೆ ಕರೆಕ್ಟಾಗಿ ಹೇಳ್ತಿದ್ದು ಎಷ್ಟು ಡಿಗ್ರಿ ಇರುತ್ತೆ ಅಂತ. ಮತ್ತು ಇನ್ನು ಈ ಕಡೆ ಬಂದರೆ ಮರುಭೂಮಿ, ಇಲ್ಲೂ ಮರುಭೂಮಿ, ಇಲ್ಲೂ ಮರುಭೂಮಿ. ಸುಮ್ಮನೆ ಓಡಾಡ್ತಾ ಇದ್ದೀನಿ, ಚಪ್ಪಲಿ ಕೂಡ ಹಾಕ್ಕೊಂಡಿಲ್ಲ. ನನ್ನ ಕಾಲು ನೋಡ್ರಿ ಹೆಂಗಾಗೋವೆ ಯಪ್ಪ. ನೀರಲ್ಲಿದೆ, ಫಸ್ಟು ಕಾಲು ತೊಳ್ಕೊಬೇಕು, ಚಪ್ಪಲಿ ಹಾಕೋಬೇಕು ಫಸ್ಟು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮತ್ತು ಇಲ್ಲಿ ಇವರು ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ನೋಡ್ತಿದ್ರಲ್ಲ ಸೋಲಾರ್ ಐತೆ, ಸೋಲಾರಲ್ಲಿ ಚಾರ್ಜಿಂಗ್ ಹಾಕ್ಕೊಂತಾರೆ ಇವರು. ಇದನ್ನ ಇಲ್ಲೇ ಬಿಟ್ಟು ಹೋಗೋರಲ್ಲ, ಇಲ್ಲಿ ಸೋಲಾರಲ್ಲಿ ಆರಾಮಾಗಿ ಚಾರ್ಜಿಂಗ್ ಹಾಕ್ಕೋಬೋದು. ಈಗ ಬರ್ತಿದ್ದಿಲ್ಲ ರಾಜಸ್ಥಾನ್ ಗೌರ್ಮೆಂಟ್ ಬಸ್ಸು, ಇದೇ ಬೆಳಿಗ್ಗೆ 6 ಗಂಟೆಗೆ ಬರೋದು. ಈಗ ಸದ್ಯಕ್ಕೆ ಇದು ಡೈರೆಕ್ಟಾಗಿ ತನೋಟ್ ಮಾತಾ ಟೆಂಪಲ್ಗೆ ಹೋಗುತ್ತೆ, ಮತ್ತು ಬೆಳಿಗ್ಗೆ 6 ಗಂಟೆಗೆ ಹಿಂಗೆ ಸೀದಾ ಲೋಂಗೆವಾಲ ಕಡೆ ಹೋಗುತ್ತೆ. ಒಬ್ಬನೇ ಇದ್ದಾಗ ಏನೋ ಒಂಥರ ಧೈರ್ಯ, ಬೆಂಕಿ ಹಚ್ಚಿದ್ರೆ. ಕಲಾವಂತಿನ ದುರ್ಗ ಟ್ರೆಕ್ ಮಾಡಬೇಕಾದ್ರೆ ಫೈರ್ ಕ್ಯಾಂಪ್ ಮಾಡಿದ್ದೆ, ಈಗ ಈ ಮರುಭೂಮಿಲಿ ಫೈರ್ ಕ್ಯಾಂಪ್ ಮಾಡ್ತಾಯಿದ್ದೀನಿ. ಈ ಜಾಗದಲ್ಲಿ ಕಾಡು ಪ್ರಾಣಿಗಳ್ದೇನು ಭಯ ಇಲ್ಲ. ಯಾಕೆಂತಂದರೆ ಇಲ್ಲಿದ್ದರೆ ಏನಿರ್ತವೆ, ಒಂಟೆ ಇರ್ತವೆ, ಇಲ್ಲ ಅಂತಂದರೆ
ನರಿಗಿರಿ ಇದ್ರೂ ಇರ್ಬೋದೇನೋ. ಹಾವು ಇದಾವೆ, ಜಾಸ್ತಿ ಹಾವು ಇರ್ತವೆ. ಯಾಕಂದರೆ ತುಂಬ ಕೇರ್ಫುಲ್ಲಾಗಿ ಓಡಾಡಬೇಕು. ರಾತ್ರಿ ಹೊತ್ತು ಮಿಸ್ ಆಗಿ ಎಲ್ಲನೂ ಕಾಲಿಟ್ರೆ ಹಾವಿದ್ರೆ ತುಂಬ ಕಷ್ಟ. ಇಲ್ಲಿ ಏನೂ ಆಗಲ್ಲ, ಬಟ್ ಏನಾದರೂ ಆದರೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗೋದು ಕೂಡ ತುಂಬ ಕಷ್ಟ ಇಲ್ಲಿ. ಸೊ ಕೇರ್ಫುಲ್ಲಾಗಿರಬೇಕು. ಮತ್ತು ಸ್ವಲ್ಪ ಹೊತ್ತು ಬೆಂಕಿ ಕಾಸಿಬಿಟ್ಟು ಯಾವುದಾದ್ರೂ ಒಂದು ಸೀರಿಯಲ್ಲು ಮೂವಿನ ನೋಡ್ಕೊಂಡು ಆರಾಮಾಗಿ ಮಲ್ಕೊಬಿಡ್ತೀನಿ. ಇನ್ನು ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು, ಎದ್ದು ಲೋಂಗ್ಯಾವಲ್ಗೆ ಹೋಗಬೇಕು. ಅದು 6 ಗಂಟೆಗೆ ಐತೆ ಬಸ್ಸು. ಅಟ್ಲೀಸ್ಟ್ ಒಂದು 8 ಗಂಟೆಗೆ ಇದ್ದರೆ ಸ್ವಲ್ಪ ಒಂದು 7 ಗಂಟೆ ನಿಧಾನಕ್ಕೆ ಎದ್ದು ಹೋಗೋಣ ಅಂದ್ಕೊಂಡೆ. ಬಟ್ ಯಾವಾಗೂ ನಮ್ಮ ಟೈಮಿಂಗ್ ಅಡ್ಜಸ್ಟ್ ಆಗಂಗೆ ಇರಬೇಕಲ್ಲ. ಓಕೆ, ಟೈಮ್ ಬಂದುಬಿಟ್ಟು 10 ಗಂಟೆ ಆಗೈತೆ. ಬಂದು ಈಗ ಹೊರಗಡೆ ಓಡಾಡ್ತಾ ಇದ್ದೀನಿ. ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತು. ನೈಸ್. ಏನು ಗೊತ್ತಾ, ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ಸುಮ್ಮನೆ. ಸಡನ್ನಾಗಿ ಏನೋ ಬೈಕ್ ಸೌಂಡ್ ಬಂತು. ಏನು ಅಂತ ನೋಡಿದ್ರೆ ಈ ಹೋಟ್ಲಲ್ಲಿ ಹುಡುಗ ಇದ್ನಲ್ಲ, ಒಬ್ಬ ಹುಡುಗ ಬೆಳಗ್ಗೆ ಪರಿಚಯ ಆಗಿದ್ನಲ್ಲ, ಆ ಹುಡುಗ ಮತ್ತೆ ಗಾಡೀಲಿ ರಿಟರ್ನ್ ಬಂದ. ಬಾಕ್ಸ್ ಕೂಡ ತಂದಿದ್ದಾರೆ ಊಟಕ್ಕೆ. ಕೇಳಿದೆ ಯಾಕೆ ರಿಟರ್ನ್ ಬಂದೆ ಅಂತಂದರೆ, ಅವ್ರ ಅಪ್ಪಾಜಿ ಇದ್ದಾರಲ್ಲ, ಇವ್ರ ಡ್ಯಾಡಿ, ಅವ್ರು ಬಂದ್ಬಿಟ್ಟು ಹೇಳಿದ್ದಾರೆ, ಯಾರೋ ಬಂದಿದ್ದಾರೆ ಅಂದರೆ ಹೋಗು ಅಲ್ಲಿ ಮಲ್ಕೋ, ಆಮೇಲೆ ಊಟ ಕೂಡ ತಗೊಂಡೋಗು ಅಂತ ಹೇಳ್ಬಿಟ್ಟು ಮತ್ತೆ ಊಟ ಕೂಡ ಕೊಟ್ಟು ಕಳಿಸಿದ್ದಾರೆ. ಸೊ ಈಗ ಹೋಗಿ ಊಟ ಮಾಡಬೇಕು. ನಾನು ಯಾರೂ ಬರಲ್ಲ ಅಂತ ಅನ್ಕೊಬಿಟ್ಟಿದ್ದೆ. ಅವ್ರು ಹೇಳಿದ್ರು ನನಗೆ, ನೀನು ಒಬ್ಬನೇ ಮಲಗ್ತೀಯ, ಆರಾಮಾಗಿ ಮಲಗು ಅಂತ. ಅವ್ರು ಬರಲ್ಲ ಅಂದರೂ ಕೂಡ ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಗ್ರೇಟ್, ಮತ್ತೆ ರಿಟರ್ನ್ ಬಂದರು ಅವರು. ಸೊ ಸ್ವಲ್ಪ ಧೈರ್ಯ ಬಂತು, ಆರಾಮಾಗಿ ಮಲ್ಕೊಬಿಟ್ಟಿದ್ದೆ. ಫುಲ್ ಚಳಿ ಆಗ್ತಾಯಿತ್ತು, ಬೆಚ್ಚಿ ಒಳ್ಳೆ ಗುಬ್ಬಚ್ಚಿ ಮಲ್ಕೊಬಿಟ್ಟಿದ್ದೆ. ಈಗ ಏನೋ ಊಟ ತಂದಾರೆ, ಊಟ ಮಾಡಿಬಿಟ್ಟು ಮತ್ತೆ ಮಲಗೋಣ. ಬಟ್ ಚೆನ್ನಾಗೈತೆ ನೋಡಿ. ಸುತ್ತು ಕತ್ತಲು, ಏನಿಲ್ಲ, ಒಂದು ಲೈಟ್ ಇಲ್ಲ ಇಲ್ಲಿ. ನಾನು ಫ್ಲ್ಯಾಶ್ ಲೈಟ್ ಬಿಟ್ಟರೆ ಊಟ ತಗೊಬಂದಿದ್ದಾರೆ. ठीक है इसमें चला जाता है. हाँ बस थोड़ा है. ನಾನು ಆಲ್ರೆಡಿ ಸಾಯಂಕಾಲ ತಿಂದಿದ್ದು ಡೈಜೆಷನ್ ಆಗಿಲ್ಲ. ಹಾಂ ಬೇಳೆ ಸಾಂಬಾರು ಇದು. बस एक रोटी देना. अच्छा ठीक है, 2 दे देना, 2. मतलब वो अभी तक डाइजेशन नहीं हुआ मेरे. ठीक है, ಥ್ಯಾಂಕ್ ಯು. 2 ರೋಟಿ ತಿಂತೀನಿ ಸಾಕು. ಇದು ಕೂಡ ತಿನ್ನೋಕ್ಕಾಗ್ತಿಲ್ಲ, ಯಾಕಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಪ್ಲೇಟ್ ಏನು ಬೇಡ ಸದ್ಯಕ್ಕೆ, ಹಿಂಗೆ ತಿನ್ನೋಣ ಅಂತ ನಾನು. आपका भैया क्या करता था? क्या आपका भैया क्या टीवी की भी है क्या घर पे? टीवी नहीं, हम देखते नहीं. करंट भी नहीं है ना? ಕರೆಂಟ್ ಹೇ. ಅಚ್ಚಾ, ಇಲ್ಲಿ ಟಿ ವಿ ಗಿವಿ ಏನಿರಲ್ಲ. ಈಗ ನಾನು ಸ್ಟೇ ಆಗಿರೋ ಇಲ್ಲಿ ಹೋಟ್ಲ್ ಐತಲ್ಲ ಚಿಕ್ಕದು ಕೆಫೆನಲ್ಲಿ, ಇಲ್ಲೇನು ಕರೆಂಟ್ ಇರಲ್ಲ. ಬಟ್ ಅವ್ರ ಊರಲ್ಲಿ ಇರುತ್ತಂತೆ. इतना एक ही बल्ब चलता है क्या इधर एक ही? करंट बिल आता है क्या? नहीं, करंट बिल नहीं है. अच्छा ಗೈಸ್, ಊಟ ಎಲ್ಲ ಆಯಿತು. ಈಗ ರಾಜಸ್ಥಾನ್ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾರೆ ಬ್ರದರು. ಇಲ್ಲಿ ಈಗ ನಾವು ಸ್ಟೇ ಆಗಿರೋದು ಪಾಕಿಸ್ತಾನ್ ಬಾರ್ಡ್ರಿಂದ ಜಸ್ಟ್ 19 ಕಿಲೋಮೀಟ್ರ್ ದೂರದಲ್ಲಿದ್ದೀವಲ್ಲ. ನಿಮಗೆ ಮ್ಯಾಪಲ್ಲಿ ತೋರಿಸಿ ನೋಡಿ ಎಷ್ಟು ದೂರ ಐತೆ ಅಂತ. भैया यहाँ पाकिस्तान का कुछ डर गिर लगता है क्या टेररिस्ट लोगों का? ऐसा ज़्यादा कुछ नहीं, अभी सिंदूर वाले में थोड़ा बहुत हुआ था. सिंदूर, ऑपरेशन सिंदूर के टाइम में कुछ देखा है क्या ऐसा? बॉम्ब गेम, ड्रोन? ज़्यादा नहीं, एक ड्रोन गिरा था. ड्रोन ಇಲ್ಲಿ ಹತ್ತಿರದಲ್ಲಿ ಒಂದು ಡ್ರೋನ್ ಕೂಡ ಬಿತ್ತಂತೆ ಪಾಕಿಸ್ತಾನದ. ಅದೇ ಆಪರೇಷನ್ ಸಿಂಧೂರು. अपने आर्मी वालों ने ऊपर ही फोड़ दिया था. अच्छा, टुकड़े उकड़े वही नीचे गिरे थे. ಅದೇ ನಮ್ಮ ಈ S-400 ಇದೆಯಲ್ಲ, ಅದು ಬಂದ್ಬಿಟ್ಟು ಪಾಕಿಸ್ತಾನ ಡ್ರೋನ್ನ ಹೊಡೆದಾಕಿತ್ತು. ಹಾಕಿದ್ಮೇಲೆ ಆ ಪೀಸಸ್ ಇರ್ತಾವಲ್ಲ ಡ್ರೋನ್ದು, ಅದು ಬಂದ್ಬಿಟ್ಟು ಇಲ್ಲಿ ಹತ್ತಿರದಲ್ಲೆಲ್ಲ ಬಿತ್ತಂತೆ. उस टाइम क्या मतलब बहुत डर लगा है क्या आप लोगों को? नहीं है डर और इतना ज़्यादा हमको अब लगता ही नहीं. अच्छा, फिर और एक क्वेश्चन है, यहाँ का शादी कितना मतलब कैसे होता है? शादी तो बहुत धूमधाम से होता है, खर्चा भी बहुत ज़्यादा आता है. कितना खर्चा होता है कम से कम? अगर नॉर्मल फैमिली में नॉर्मल में भी आ जाता है 25 से 1 लाख. 25 से 20-25 लाख का. 20-25 लाख ಲೆಕ್ಕ ಹಾಕ್ರಿ. 20ರಿಂದ ಒಂದು 25 ಲಕ್ಷ ಆಗುತ್ತಂತೆ ಒಂದು ಮದುವೆ ಆಗೋದಕ್ಕೆ ರಾಜಸ್ಥಾನಲ್ಲಿ. 10 लाख का हमारा मतलब गोल्ड सोना हो जाता है. 10 ಲಕ್ಷ ಬಂಗಾರನೇ ಕೊಡ್ತಾರಂತೆ. कौन देता है? लड़की लोग देते हैं? लड़की लड़का दोनों ही देता है. अच्छा, वो अपने अनुसार से देता है. हाँ, जितना कम से कम 10 लाख का सोना, कम से कम 10 लाख का दोनों दे देते. ಹತ್ತತ್ರ 10 ಲಕ್ಷ ಪಕ್ಕ ಬಂಗಾರ. ಮತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ
यहाँ ज़्यादा लव मैरिज नहीं होता है लव मैरिज बिल्कुल ही नहीं बिल्कुल नहीं है ಇಲ್ಲಿ ಲವ್ ಮ್ಯಾರೇಜ್ ನಡೆಯೋದಿಲ್ಲ ಅಂತೆ अगर किसी ना किसी लव मैरिज करके आएगा तो लव मैरिज अलाउ नहीं अलो नहीं है अगर उसको देखेगा तो ऐसे क्या कर देता है इधर तो गांव से भगा देते ಇಲ್ಲಿ ಲವ್ ಮಾಡಿದ್ದಾರೆ ಅಂತ ಗೊತ್ತಾದ್ರೇ ಅವ್ರ ಮನೆಯಿಂದ ಅಲ್ಲ ಅವ್ರ ಊರಿಂದನೇ ಕಳಿಸ್ಬಿಡ್ತಾರೆ ಮತ್ತು ಸಾಯಂಕಾಲ ಇವ್ರು ಒಂದು ಪಾಯಿಂಟ್ ಹೇಳಿದ್ರು ಎಕ್ಸಾಂಪಲ್ಲು ನಾವು ಕ್ಯಾಜುವಲ್ ಆಗಿ ಹೆಣ್ಮಕ್ಳು ಯಾರಾದರೂ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಾದರೂ ರೋಡಲ್ಲಿ ಸಿಕ್ಕಿದ್ರೆ ನಾರ್ಮಲಾಗಿ ಮಾತಾಡ್ತೀವಲ್ಲ ಹಂಗೇನಾದರೂ ಈ ಜಾಗದಲ್ಲಿ ಹೊರಗಡೆ ಊರು ಬಿಟ್ಟು ಹೊರಗಡೆ ಎಲ್ಲಾದರೂ ಮಾತಾಡಿದ್ರೆ ಹೊಡೆದಾಕ್ತಾರಂತೆ अगर ऐसे बाहर आने के टाइम में लड़के ऐसे दूर में ऐसे बात करेगा तो ऐसी बात तो अलाउ ही नहीं ಅಲೋ ನೈ ಹಾಂ ನೋಡಿ ಹೇಳಿಲ್ವಾ ಇಲ್ಲಿ ಆ ಥರ ಏನು ನಡೆಯೋದಿಲ್ವಂತೆ ಬಾತ್ ಕರ್ನೆ तो घर जाके बात करना है ಏನೇ ಇದ್ರೂ ಮನೇಲಿ ಹೋಗಿ ಮಾತಾಡಬೇಕು ಸೊ ಈ ಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಷ್ಟೊತ್ತು ಮಾತಾಡ್ತಾ ಇದ್ದೆ ಅವ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮತ್ತು ಇಲ್ಲಿ ಸುತ್ತು ನೋಡ್ತಾ ಇದ್ರಲ್ಲ ಕಾಂಪೌಂಡ್ ಥರ ಹಾಕಿದ್ದಾರೆ ಇಲ್ಲಿ ಗಾಳಿ ಏನು ಜಾಸ್ತಿ ಬರೋದಿಲ್ಲ ಈ ಏರಿಯಾದಲ್ಲಿ ಈ ಕಡೆ ಸ್ವಲ್ಪ ಓಪನ್ ಐತೆ ಇನ್ನು ಅಲ್ಲಿ ಇವರ ಬೈಕ್ ನಿಲ್ಲಿಸಿದ್ದಾರೆ ಇನ್ನು ಬ್ರದರ್ ಇಲ್ಲಿ ಮಲ್ಕೊಂತಾರೆ ನಾನು ಅಲ್ಲಿ ಮಲಗ್ಬಿಡ್ತೀನಿ ಏ ಕಿಸ್ಕ मतलब वो ये ठीक हम इसको बोलते हैं हाँ 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 इधर ही मिलता है ना ये? इधर अभी ಹಾಂ ಇದು ಕಾಂಪೌಂಡ್ ಕಟ್ಟಿದ್ದಾರಲ್ಲ ಹಾಂ 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 ಇದು ಕಾಂಪೌಂಡ್ ಕಟ್ಟಿದ್ದಾರಲ್ಲ ಇದು ಬಂದ್ಬಿಟ್ಟು ಇಲ್ಲೇ ಗಿಡ ಬೆಳೆಯುತ್ತೆ ಅದನ್ನು ಕತ್ತರಿಸ್ಬಿಟ್ಟು ಕ್ಲೀನಾಗಿ ಕಾಂಪೌಂಡ್ ಮಾಡಿದ್ದಾರೆ ನೋಡಿ